ಏನು ಮಾತಾಡಿದ್ರು CS ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು? ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಅಲ್ಲಿದ್ದರು. ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಅಲ್ಲಿದ್ದರು. ಜೊತೆಗೆ ಇದೇ ರವಿಕುಮಾರ್ ಕೂಡ ಅಲ್ಲಿದ್ದರು. ಏನು ಮಾತಾಡಿದ್ದಾರೆ ಫುಲ್ಲು ನೋಡಿ. ಆ ನಂತರದ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜಕೀಯ ನಾಯಕರು ಏನೇನು ಮಾತಾಡಿದ್ದಾರೆ ನೋಡೋಣ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಸಮಸ್ಯೆ ಹೆಂಗಿದೆ ಇದು ಅಂತಂದ್ರೆ ಇದರಲ್ಲಿ ನ್ಯಾಯ ಒಂದು ಕಡೆಗಿದೆ, ನಡೆದೇ ಒಂದು ಕಡೆಗಿದೆ. ನಾವು ಏನ್ ಮಾಡೋಣ? ಯಾರಿಗೆ ಹೇಳೋದು ಇದನ್ನ? ಮುಖ್ಯಮಂತ್ರಿ ಇವಾಗ ಮೀಟಿಂಗ್ ಇತ್ತು, ಅಲ್ಲಿ ವಿಜಿಲೆನ್ಸ್ ಕಮಿಟಿ ಇದೆ, ಅಲ್ಲಿ ಆದ್ರೂ ಎಷ್ಟೋಣ ಬೇಗ ಅದನ್ನು ಸ್ಟಾಪ್ ಮಾಡ್ಸೋಣ ಅಂತಂದ್ರೆ ಅವ್ರು ಇವತ್ತು ಮೀಟಿಂಗ್ ಕ್ಯಾನ್ಸಲ್. ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕೆ ಇಲ್ಲ, ಬರೀ ಮುಖ್ಯಮಂತ್ರಿ ಇಲ್ಲ ಪಾಪ ಅವ್ರಿಗೆ ನಾವು ಹೇಳಿ ಅನ್ನವ್ರಿಗೆ ಅಲ್ಲೇ ಕುತ್ಕೊಂಡಿದ್ರು. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಏನ್ ಮಾಡೋಣ? ರವಿಜಿ ಏನ್ ಮಾಡೋಣ? ಈಗ ಒಂದು ಕೆಲಸ ಮಾಡೋಣ, ಕಮಿಷನರ್ ಆಫೀಸ್ಗೆ ಹೋಗೋಣ, ಹೋಗಿ ಮುಗಿಸಿ ಭೇಟಿ ಮಾಡಿದವರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧವಾಗಿ ಅವಹೇಳನಕಾರಿ ಪದ ಬಳಸಿರುವ ವಿಚಾರದಲ್ಲಿ ಬಿಜೆಪಿ MLC ರವಿಕುಮಾರ್ ವಿರುದ್ಧವಾಗಿ ಮುಖ್ಯಮಂತ್ರಿಗಳೇ ಕಿಡಿಕಾರಿದ್ದಾರೆ. ರವಿಕುಮಾರ್ ವಿರುದ್ಧ ಕಾನೂನು ಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕಾನೂನು ಇಲಾಖೆ ನೋಡಿಕೊಳ್ಳುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾಲ್ಗೆ ಜಾಸ್ತಿ ಏನ್ ರವಿಕುಮಾರ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ.